ಸ್ವಾಮಿ ನಮಸ್ತೆ. ನಮಸ್ತೆ. ನಾನು ಮುತ್ತು ಅಂತ ಬನವಾಸಿಯಿಂದ ಬಂದಿದ್ದೀನಿ. ಗುರುಗಳನ್ನ ನೋಡಬೇಕಿತ್ತು. ಇದ್ದಾರೆ. ಏನು ವಿಷಯ ಅಂತ ತಿಳಿಸಿದ್ರೆ ಅವ್ರನ್ನ ಭೇಟಿ ಮಾಡೋಕ್ಕೆ ಸುಲಭ ಆಗುತ್ತೆ. ಇವಳು ನನ್ನ ಮಗಳು ಸ್ವಾತಿ. ಸ್ವಲ್ಪ ದಿನದಿಂದ ಇವಳು ಏನು ಮಾಡ್ತಿದ್ದಾಳೆ ಅಂತ ಇವಳಿಗೆ ಗೊತ್ತಾಗಲ್ಲ. ಆ ಮಟ್ಟಕ್ಕೆ ಹೋಗಿದ್ದಾಳೆ. ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ. ಇವಳ ನಡವಳಿಕೆಯಿಂದ ಮನೆಯವರು ಎಲ್ಲರೂ ಗಾಬರಿ ಆಗಿದ್ದಾರೆ. ಯಾವ ಥರ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಉದಾಹರಣೆಗೆ ಹೇಳಬೇಕು ಅಂದರೆ ಇವಳಿಗೆ ಇವಳ ತಾಯಿ ಅಂದರೆ ಪಂಚಪ್ರಾಣ. ಅವಳಿಗ ಈ ಭೂಮಿ ಮೇಲಿಲ್ಲ. ಆದರೆ ಅವಳ ಫೋಟೋನೇ ಪುಡಿ ಪುಡಿ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ನಾನು ಇದನ್ನೆಲ್ಲ ಮಾಡೋದಿಲ್ಲ ಅಂತ ನಮ್ಮನ್ನೇ ಕೇಳ್ತಾಳೆ. ಇವಳು ಅರಿವೇ ಇಲ್ಲದೆ ಇದೆಲ್ಲ ಆಗ್ತಿದೆ ಅಂತ ಅನ್ನಿಸ್ತು. ಅದಕ್ಕೆ ಪರಿಹಾರ ಹುಡ್ಕೊಂಡು ಹೊರಟಾಗ ಒಬ್ಬರು ಸಾಧು ಸಿಕ್ಕಿದ್ರು. ಅವರೇ ಈ ಆಶ್ರಮದ ಬಗ್ಗೆ ಹೇಳಿದ್ದು. ಹೇಗಾದರೂ ಮಾಡಿ ನನ್ನ ಮಗಳನ್ನ ಮೊದಲಿನ ಥರ ಮಾಡಬೇಕು. ಯೋಚನೆ ಮಾಡಬೇಡಿ, ನಾನು ನಿಮ್ಮನ್ನು ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ. ಮಗುಗಿರೋ ಸಮಸ್ಯೆನ ಆದಷ್ಟು ಬೇಗ ನಿವಾರಣೆ ಮಾಡ್ತಾರೆ. ತುಂಬ ಉಪಕಾರ ಆಯಿತು ಸ್ವಾಮಿ. ಬನ್ನಿ ನನ್ನ ಜೊತೆ. ಪ್ರಪಂಚದಲ್ಲಿರೋ ಎಲ್ಲ ವಿಷಯಗಳು ಮುಂಚೆನೇ ನಿರ್ಧಾರವಾಗಿರುತ್ತೆ. ತಾವು ಮಾಡೋ ಕರ್ಮದ ಫಲ ಮುಂದೆ ಅವರ ಜೀವನದಲ್ಲಿ ಕಷ್ಟ ಅನುಭವಿಸ್ತಾರೋ ಇಲ್ಲ ಸುಖವಾಗಿರ್ತಾರೋ ಅನ್ನೋದು ತಿಳಿಸುತ್ತೆ. ಹೋಗ್ಬಿಟ್ಟ. ತಗೋ, ಈ ಹುಲ್ಕಡ್ಡಿನ ಕೈಯಲ್ಲಿ ಹಿಡ್ಕೋ. ಸಮಸ್ಯೆ ತುಂಬ ದೊಡ್ಡದಾಗಿದೆ. ಅದನ್ನು ನಿವಾರಣೆ ಮಾಡೋದಕ್ಕಂತಾನೆ ನಾವಿರೋದು. ಮಗು, ಅಲ್ಲೋಗಿ ಕೂತ್ಕೋ. ಗುರುಗಳೇ, ನನಗೇನೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ನನ್ನ ಮಗಳಿಗೆ. ನನಗೆಲ್ಲ ಅರ್ಥ ಆಗಿದೆ. ನಾವು ಮಾಡೋ ಕೆಲವು ಪಾಪ ಕರ್ಮಗಳು ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ನಿಮ್ಮ ಮಗಳಿಗೆ ಬಂದಿರೋ ಸಮಸ್ಯೆ ಏನು ಎತ್ತ ಅಂತ ತಿಳಿದುಕೊಳ್ಳೋದಕ್ಕಂತಾನೆ ಇದೆಲ್ಲ ಹೇಳ್ತಾ ಇರೋದು. ಈಗ ನಡಿಬೇಕಾಗಿರೋ ಪೂಜೆಯಲ್ಲಿ ನೀವು ಪಾಲ್ಗೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ನಿಮ್ಮ ಮಗಳಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ದುಷ್ಟ ಶಕ್ತಿಗಳನ್ನು ಹೋಗ್ಲಾಡ್ಸೋದಕ್ಕೆ ನೀವು ಕಷ್ಟಪಡಲೇಬೇಕು. ನನ್ನ ಜೊತೆಗೆ ಬನ್ನಿ. ಸರಿ ಗುರುಗಳೇ. ಏನಮ್ಮ ನೀವು ಹೇಳ್ತಿರೋದು? ಈ ಥರ ತೊಂದರೆ ಆಗುತ್ತೆ ಅಂತ ಮುತ್ತಣ್ಣಿಗೆ ನೀವು ಮುಂಚೆನೇ ಹೇಳಿದ್ರಾ? ನಾವೆಷ್ಟೇ ಎಚ್ಚರಿಕೆ ವಹಿಸಿದ್ರು ವಿಧಿ ಪ್ರಕಾರ ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಯ್ಯೋ, ಮುಂದೆ ಏನು ನಡೆಯುತ್ತೆ, ಏನಾಗ್ಬೋದು ಅನ್ನೋದೇ ಪ್ರಶ್ನೆ ಆಗಿದೆ. ಮುತ್ತಣ್ಣಂಗೆ ಖುದ್ದಾಗಿ ನಾನೇ ಎಲ್ಲ ವಿಚಾರನೂ ಹೇಳಿದ್ದೆ. ಆದ್ರೆ ಅವರು ಕೊಳ್ಳೆಗಾಲಿಗೆ ಯಾಕೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ.
ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಮುತ್ತಣ್ಣ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೋ ಆ ದಿಕ್ಕಿನಲ್ಲಿ ಕಂಟಕ ಇದೆ. ಕಂಟಕನ? ಹೌದು, ದುಷ್ಟಶಕ್ತಿಗಳ ಆರ್ಭಟ ಹೆಚ್ಚಾಗಿದೆ. ಮುತ್ತಣ್ಣ ಹೋಗಿರೋ ಜಾಗದಲ್ಲೇ ಅವರನ್ನ ವಶೀಕರಣ ಮಾಡೋದಕ್ಕೆ ಹೊಂಚಾಗ್ತಾ ಇದ್ದಾರೆ. ವಶೀಕರಣನ? ಇದನ್ನ ತಡೆಯೋದಕ್ಕೆ ಏನಾದರೂ ಮಾಡಲೇಬೇಕು. ನಾವೇ ಮುತ್ತು ಮಾವನ ಹತ್ರ ಹೋಗಿ ಹೇಳಿದ್ರೆ ಆಗ್ಲಾದ್ರೂ ಅವ್ರ ವಶೀಕರಣದಿಂದ ಪಾರಾಗ್ಬೋದು. ಇಲ್ಲ, ನೀವು ಅಂದ್ಕೊಂಡಂಗೆ ಆಗೋದೇ ಇಲ್ಲ. ದುಷ್ಟಶಕ್ತಿಗಳು ಈಗ ಪ್ರಬಲವಾಗಿದ್ದಾವೆ. ನೀವು ವಶೀಕರಣ ತಡೆಯೋಕ್ಕೆ ಹೋಗೋದು ನಮಗೆ ಒಳ್ಳೆ ಕೆಲಸ, ಆದರೆ ಅವುಗಳಿಗೆ ಕೆಟ್ಟ ಕೆಲಸ. ದುಷ್ಟಶಕ್ತಿಗಳಿಗೆ ಅಡ್ಡಿ ಮಾಡ್ತಾ ಇದ್ದೀರಾ. ಅವುಗಳಿಂದ ನಿಮ್ಮ ಮೇಲೆ ದುಷ್ಪರಿಣಾಮ ಬೀರೋ ಹಾಗೆ ಮಾಡ್ತವೆ. ಪ್ರಾಣ ಹಾನಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಲ್ಲಮ್ಮ, ಸತ್ಯ ತಿಳಿದು ನಾವು ಅಲ್ಲಿಗೆ ಹೋಗೋಕ್ಕೂ ಆಗದೆ ಇಲ್ಲೇ ಇರಬೇಕು ಅಂದರೆ ಅದನ್ನ ತಡೆಯೋದಾದ್ರೂ ಹೇಗೆ ಸಾಧ್ಯ? ಹೇಗಾದ್ರೂ ಈ ಕಷ್ಟದಿಂದ ಅಣ್ಣನ್ ಪಾರ್ ಮಾಡ್ಬೇಕು. ಅದಕ್ಕೆ ಜೊತೆಗೆ ನಮ್ಮ ಮಗಳು ಸ್ವಾತಿನೂ ಇದ್ದಾಳೆ. ಇಬ್ಬರನ್ನು ಜೋಪಾನಾಗಿ ಬರಂಗ್ ಮಾಡ್ಬೇಕಲ್ಲ. ಅದಕ್ಕೆ ನನ್ನ ಹತ್ರ ಪರಿಹಾರ ಇದೆ. ಅದೇನು ಅಂತ ಹೇಳಿ. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಅಲ್ಲಿ ವಶೀಕರಣ ಪೂಜೆ ನಡಿಬೇಕಾದ್ರೆ ಇಲ್ಲಿಂದ ಆ ಪೂಜೆಗೆ ಅಡ್ಡಿ ಆಗೋ ಥರ ಕೆಲಸ ನಡಿಬೇಕು. ಪೂಜೆಗೆ ಪ್ರತಿ ಪೂಜೆ ಮಾಡಬೇಕು. ಮಡಿ ಉಟ್ಟು ದೇವಿನ ಬೇಡ್ಕೊಂಡು ದುಷ್ಟಶಕ್ತಿಗಳ ದುರ್ಬಲ ಮಾಡಬೇಕು. ತಾಯಿನ ಬೇಡ್ಕೊಂಡು ಭಕ್ತಿಯಲ್ಲಿ ಮೈಮರಿಬೇಕು. ಆಕೆ ಆಶೀರ್ವಾದ ನೀಡೋವರೆಗೂ ನೀನು ಪೂಜೆ ಸಲ್ಲಿಸಲೇಬೇಕು. ಇದು ನಿನ್ನ ಕೈಲಾಗುತ್ತಾ ಬೆಳ್ಳಿ? ಖಂಡಿತ ಆಗುತ್ತಮ್ಮ, ನಾನು ಮಾಡೇ ಮಾಡ್ತೀನಿ. ಹೇಳ್ದಷ್ಟು ಸುಲಭ ಅಲ್ಲ ಬೆಳ್ಳಿ. ವಶೀಕರಣ ಮಾಡೋರು ಪಂಚಭೂತಗಳನ್ನು ತಮ್ಮ ವಶಕ್ಕೆ ತಗೊಂಡು ಅದರ ಮೂಲಕ ಮುತ್ತಣ್ಣನ ಮುಷ್ಟಿಯಲ್ಲಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ಪಂಚಭೂತಗಳೇ ಅವ್ರ ವಶದಲ್ಲಿದೆ ಅಂದರೆ ನೀವು ತುಂಬ ಹುಷಾರಾಗಿರ್ಬೇಕು. ಈ ಪೂಜೆಗೆ ತುಂಬ ಪರಿಶ್ರಮ ಹಾಕಬೇಕು. ಹಾಕಕ್ಕಾಗುತ್ತಾ ನಿಮ್ಮ ಕೈಲಿ? ಪೂಜೆ ಮಾಡ್ಬೇಕಾದ್ರೆ ನೀನು ಸ್ವಲ್ಪ ಹಿನ್ನೆಲೆಟ್ ಹಾಕಿದ್ರು ಅಲ್ಲಿ ಮುತ್ತಣ್ಣ ಸ್ವಾತಿ ವಶೀಕರಣ ಆಗ್ತಾರೆ. ಅಷ್ಟೇ ಅಲ್ಲ, ನಿನ್ನ ಪ್ರಾಣಕ್ಕೆ ಹಾನಿ ಆಗೋದು ಖಂಡಿತ. ನನ್ನ ಮುತ್ತು ಮಾವ ಸ್ವಾತಿ ಮುಂದೆ ನನ್ನ ಪ್ರಾಣ ನನಗೇನು ಮುಖ್ಯ ಇಲ್ಲ ಅಮ್ಮ. ನನಗೆಷ್ಟೇ ಕಷ್ಟ ಆದರೂ ನಾನು ಮಾಡೇ ಮಾಡ್ತೀನಿ. ಸರಿ, ಹಾಗಾದ್ರೆ ಹೇಗೆ ಈ ಪೂಜೆ ಮಾಡೋದು ಅಂತ ನಿಮಗೆ ಗೊತ್ತಿದೆಯಾ? ನನಗೆ ಗೊತ್ತಿರೋ ಸ್ವಾಮಿಗಳಿದ್ದಾರೆ, ಅವರೇ ಎಲ್ಲ ಮಾಡ್ತಾರೆ. ದೇವ್ರುಗಳನ್ನ ಇಟ್ಟು ಪೂಜೆಗೆ ಪ್ರತಿ ಪೂಜೆನ ಮಾಡಬೇಕಾಗುತ್ತೆ. ಊಹೆ ಮಾಡೋಕ್ಕಾಗದೇ ಇರೋಷ್ಟು ಕಷ್ಟಗಳು ಎದುರಾಗ್ತವೆ ಬೆಳ್ಳಿ. ನೀನು ಅದನ್ನು ಹೇಗೆ ನೆರವೇರಿಸ್ತೀಯ? ಎಷ್ಟೊತ್ತು ನಿನ್ನಲ್ಲಿ ಭಕ್ತಿ ಇರುತ್ತೆ. ಈ ಪೂಜೆ ಮೂಲಕ ನೀನು ದುಷ್ಟರನ್ನ ಎದುರಿಸೋ ಶಕ್ತಿ ಇದೆಯಾ ಅನ್ನೋದೇ ನನ್ನ ಯೋಚನೆ. ದೇವಿ ಅವತಾರಗಳು ಎತ್ತಿ ಬರೋದೇ ಒಳ್ಳೇದನ್ನ ಉಳಿಸೋಕೆ. ಅಂದಮೇಲೆ ದೇವಿನ ಪೂಜೆ ಮಾಡೋ ನಮಗೆ ಒಳ್ಳೇದಾಗೇ ಆಗತ್ತೆ ಅನ್ನೋ ನಂಬಿಕೆ ನಂದು. ಎಂಥ ಕಷ್ಟಗಳೇ ಬಂದರೂ ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನನ್ನ ಮುತ್ತು ಮಾವ ಸ್ವಾತಿನ ಉಳಿಸ್ಕೋತೀನಿ. ಈಗಲೇ ಸ್ವಾಮಿಗಳ ಹತ್ರ ಮಾತಾಡಿ ಪೂಜೆಗೆ ಏನೇನು ಸಿದ್ಧತೆ ಬೇಕೋ ಅದನ್ನೆಲ್ಲ ನಾವು ಮಾಡ್ಕೋತೀವಿ. ಅಪ್ಪ ದೇವ್ರೆ, ಪಂಚಭೂತಗಳ ಪೂಜೆಗೆ ಯಾವುದೇ ಅಡ್ಡಿ ಹತ್ತಂಗ ಆಗದೆ ಪೂಜೆ ಸರಿಯಾಗಿ ನಡೆಯೋ ಹಾಗೆ ನೀನೇ ನೋಡ್ಕೋಬೇಕು. ಗುರುಗಳೇ, ನನ್ನೊಂದು ಪ್ರಶ್ನೆ ಕೇಳಿ. ಇದು ಆಶ್ರಮ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಮಾಟ ಮಂತ್ರ ಮಾಡೋ ಕುಟೀರ ಥರ ಕಾಣಿಸ್ತಿದೆ. ನನ್ನ ಮಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತಲ್ವಾ? ಖಂಡಿತ ಸಿಗುತ್ತೆ. ಮುಂದೆ ಹೇಗೆಲ್ಲ ಬದಲಾವಣೆ ಆಗುತ್ತೆ ಅಂತ ಸ್ವಲ್ಪ ಹೊತ್ತಲ್ಲೇ ನಿಮಗೇ ಗೊತ್ತಾಗುತ್ತೆ. ಈಗ ನೀನು ನನ್ನ ಹಿಡಿತದಲ್ಲಿದ್ದೀಯ. ನಾನು ಹೇಳುವ ಶಬ್ದಗಳು ಮಾತ್ರ ನಿನಗೆ ಕೇಳಿಸ್ಬೇಕು. ಕೇಳಿಸ್ತಾ ಇದೆ ತಾನೇ?
ಗುರುಗಳೇ, ಮುತ್ತು ಮಾವ ಬಂದ್ರ? ಬರ್ದಲೆ ಎಲ್ಲೋಗ್ತಾನಮ್ಮ. ಗುರುಗಳು ಆಗಲೇ ಮುತ್ತುನ ವಶದಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಷ್ಟೊತ್ತಿಗಾಗಲೇ ಮುತ್ತುನ ತಮ್ಮ ಹಿಡಿತಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ತುಂಬಾ ಒಳ್ಳೆ ಸುದ್ದಿ ಹೇಳಿದ್ರಿ. ಇಷ್ಟೇ ಅಲ್ಲ, ಪೂಜೆಗೆ ಏನೇನು ಸಿದ್ಧತೆ ಬೇಕೋ ಎಲ್ಲ ಮಾಡ್ಕೊತಾ ಇದ್ದೀವಿ. ಅಂದಮೇಲೆ ನಮಗೆ ಯಾವ ತೊಂದರೆನೂ ಇರಲ್ಲ ಅಂತಾಯ್ತು. ಆದರೂ ಭಯ ಪಡಬೇಡಮ್ಮ. ಇವತ್ತು ಏನೇ ಆದರೂ ನಿನ್ನ ಮುತ್ತು ಮದುವೆ ನಡೆಯುತ್ತೆ. ಅದಕ್ಕೆ ನಾನು ಭರವಸೆ ಕೊಡ್ತೀನಿ. ನೀವಿಷ್ಟು ನಂಬಿಕೆಯಿಂದ ಹೇಳ್ತಿದ್ದೀರಾ ಅಂದಮೇಲೆ ನಾನು ಖಂಡಿತವಾಗ್ಲೂ ಧೈರ್ಯವಾಗಿರ್ತೀನಿ. ನೀವು ಹುಷಾರಾಗೆ ನೋಡ್ಕೋಬೇಕು ಮಂತ್ರವಾದಿಗಳೇ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮುತ್ತಣ್ಣ ಬರೀ ಮಾಯನ್ನಲ್ಲ, ನನ್ನ ಅಮ್ಮನ ಶರ್ಮಿಳನ್ನ 3 ಜನನ ಮನೆಯಿಂದ ಹೊರಗಡೆ ಹಾಕ್ತಾನೆ. ಆ ಕಾಳಿ ಮೇಲೆ ಆಣೆ, ಇವತ್ತು ಏನೇ ಆದರೂ ಸರಿ ನಿನ್ನ ಮುತ್ತು ಮದುವೆ ನಡೆಯುತ್ತೆ. ಅದಕ್ಕೆ ನಾನು ಭರವಸೆ ಕೊಡ್ತೀನಿ. ಈಗ ನಾವು ಎಷ್ಟು ಹುಷಾರಾಗಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ನನ್ನ ಜೊತೆ ತೋರಿಸ್ತೀನಿ. ಜೀವಿಗಳ ಆತ್ಮಗಳು ನನ್ನ ಮುಷ್ಟಿಯಲ್ಲೇ ಇವೆ. ನನ್ನ ಮುಂದೆ ಕೂತಿರೋ ಈ ಜೀವಿಯ ಆತ್ಮ ಕೂಡ ನನ್ನ ಹಿಡಿತಕ್ಕೆ ಬರಬೇಕು. ನಾನು ಹೇಳುವ ಶಬ್ದಗಳು ಮಾತ್ರ ಕೇಳಿಸಬೇಕು. ಮುಂದೆ ನಿಧಾನವಾಗಿ ಇವನನ್ನು ನನ್ನ ಹಿಡಿತಕ್ಕೆ ತಗೋತೀನಿ. ನಾನು ಹೇಳಿದ ಹಾಗೇ ಕೇಳಬೇಕು. ನಾನು ಹೇಳೋ ಹಾಗೆ ನೀನು ಕೇಳಬೇಕು. ನಿನ್ನ ಹೆಸರೇನು? ಮುತ್ತುರಾಜ್. ನಿಮ್ಮ ಊರು? ಬನವಾಸಿ. ನಿನ್ನ ಮಗಳ ಹೆಸರೇನು? ಸ್ವಾತಿ. ಈಗ ನೀನಿಲ್ಲಿಗೆ ಯಾರನ್ನ ಮದುವೆ ಆಗಲು ಬಂದಿದ್ದೀಯಾ? ನಿಧಾನವಾಗಿ ಯೋಚನೆ ಮಾಡಿ ಹೇಳು. ನಿನಗೆ ಯಾರನ್ನು ಮದುವೆ ಆಗಲು ಇಷ್ಟ? ನಾನು ಮಾಯನ ಮದುವೆ ಆಗೋದಕ್ಕೆ ಇಷ್ಟಪಡ್ತೀನಿ. ನಿನ್ನ ಇಷ್ಟದಂತೆಯೇ ಇವತ್ತು ನಿನ್ನ ಮಾಯನ ಮದುವೆ ನಡೆಯುತ್ತೆ. ನಿಮ್ಮ ಮದುವೆ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ನನ್ನ ಆಶೀರ್ವಾದ ಯಾವಾಗಲೂ ಇದ್ದೇ ಇದೆ. ಹೀಗೇಳಿ ನಿಮ್ಮ ಮನಸ್ಸು ಹೇಗಿದೆ? ನನ್ನ ಮನಸ್ಸು ಆಕಾಶದಲ್ಲಿ ಅಕ್ಕಿ ಥರ ಹಾರಾಡ್ತಾ ಇದೆ. ಎಲ್ಲ ಹೊಸ ಅನುಭವ. ನಾನು ಆದಷ್ಟು ಬೇಗ ಮದುವೆ ಆಗಬೇಕು. ನನ್ನ ಮದುವೆ ಮಾಡಿ. ಅದಕ್ಕೆ ನೀನು ಇವತ್ತು ಇಲ್ಲಿಗೆ ಬಂದಿರೋದು. ನಿನ್ನ ಮದುವೆ ನಡೆಯುತ್ತೆ. ಯಾಗ ಪೂಜೆಗೆ ಎಲ್ಲ ಸಿದ್ಧತೆಗಳು ನಡೆದಿವೆ. ನೀವು ಕೂತ್ಕೋಬೇಕು ಅಷ್ಟೇ. ಈಗಲಾದರೂ ನಮ್ಮ ಮೇಲೆ ನಂಬಿಕೆ ಬಂತ ಮಾಯಾ? ಖಂಡಿತವಾಗ್ಲೂ ಮಂತ್ರವಾದಿಗಳೇ, ನಿಮ್ಮ ಗುರುಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಚಳಿ ಮಳೆ ಬಿಸಿಲು ಅನ್ನೋದೇ ಸತತವಾಗಿ ತಪಸ್ ಮಾಡಿ ಬಂದಿದ್ದಾರೆ. ಅವ್ರನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ.
ಕೇಳಪ್ಪ ಕೇಳಿ. ನಮ್ಮೂರ ಅಧ್ಯಕ್ಷರು ಜನಗಳ ಹತ್ರ ಕೇಳೋದೇನೆಂದ್ರೆ, ಈ ಊರಿನ ದೊಡ್ಡಮನೆ ಮಗ ಮುತ್ತಣ್ಣ ಅವ್ರ ಮಗಳು ಕಷ್ಟದಲ್ಲಿ ಸಿಗಕೆಂದರೆ ನಮ್ಮ ಕಷ್ಟಕ್ಕೆ ಸಹಾಯ ಮಾಡಿ ಅವರಿಗೆ ಯಾವಾಗಲೂ ನಾವು ಜೊತೆಯಾಗಿ ನಿಂತಿರಬೇಕು. ಈ ಕಷ್ಟ ದೂರ ಆಗಲಿ ಅಂತ ಬೆಳ್ಳಿ ನಡೆಸ್ತಿರೋ ಪೂಜೆಗೆ ಎಲ್ಲರೂ ಸೇರ್ಬೇಕಂತ ಕೇಳ್ಕೊಳ್ತಾ ಇದೀವಿ. ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ. ನಿಧಾನವಾಗಿ ಮುತ್ತು ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಬರೋ ಹಾಗೆ ಗುರುಗಳು ಮಾಡ್ತಾ ಇದ್ದಾರೆ. ಪೂಜೆಗಳ ಮೂಲಕ ಇನ್ನೊಬ್ಬರ ಮನಸ್ಸನ್ನು ಬದಲಾಯಿಸೋದು, ಒಬ್ಬರ ಮೇಲೆ ಪ್ರೀತಿ ಬರೋ ಹಾಗೆ ಮಾಡೋದು ಅಂತಂದರೆ ಅದು ಸುಲಭದ ವಿಷಯ ಅಲ್ಲ. ಈಗ ಪೂಜೆ ಮಾಡಿಸ್ತಾರ? ಹೌದು, ಈ ಪೂಜೆ ಮೂಲಕ ಮುತ್ತುನ ವಶೀಕರಣಕ್ಕೆ ತಗೊಳ್ತೀವಿ. ಪೂಜೆಗಳ ಮೂಲಕ ಗುರುಗಳು ಮುತ್ತು ಆಸೆ ಇಷ್ಟಗಳನ್ನು ಬದಲಾಯಿಸ್ತಾರೆ. ಇಷ್ಟು ದಿವಸ ಬೆಳ್ಳಿ ಬೆಳ್ಳಿ ಅಂತಿದ್ದ ಮುತ್ತು ಮಾಯನ ವಶದಲ್ಲಿರ್ತಾನೆ. ಮಾಯಾ ಯಾವ ರೀತಿ ಹೇಳ್ತಾರೋ ಆ ರೀತಿ ಕೇಳ್ಕೊಂಡಿರ್ತಾರೆ. ಕೇಳ್ಕೊಂಡಿರೋದು ಓಕೆ, ಆದರೆ ಮುತ್ತು ಮಾವ ನನ್ನ ಮದುವೆ ಆಗೋದು? ನಿನ್ನ ವಶದಲ್ಲಿ ಇರ್ತಾನೆ ಅಂದಮೇಲೆ ನಿನ್ನ ಮದುವೆ ಆಗದಂಗೆ ಇರ್ತಾನ? ಅವನು ಜೀವನ ಪೂರ್ತಿ ನಿನ್ನ ಹೆಸರು ಮರೆಯಲ್ಲ. ನಾನು ಮದುವೆ ಆಗ್ತಿರೋ ಹುಡುಗಿ ಮಾಯಾ ಅಂತ, ಅವಳೇ ನನ್ನ ಹೆಂಡತಿ ಅಂತ ಅವನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಈ ವಶೀಕರಣನ ಅಷ್ಟು ಸುಲಭವಾಗಿ ಯಾರಿಂದಲೂ ನಿವಾರಣೆ ಮಾಡೋದಕ್ಕಾಗೋದಿಲ್ಲ. ಅಂದರೆ ಮುತ್ತಣ್ಣ ಮಾಯಂಗೆ ತಾಳಿ ಕಟ್ಟಿದ ಹಾಗೆ ಮಾಯ ಏನೇ ಹೇಳಿದ್ರು ಮುತ್ತಣ್ಣ ಅದನ್ನ ಕೇಳಿಸ್ಕೊಂಡು ಕೋಲೆ ಬಸವಂತರ ತಲೆ ಅಲ್ಲಾಡಿಸ್ತಾ ಇರ್ತಾನೆ ಅಂತೀರಾ? ಹಾಗಾದರೆ ಮದುವೆ ಆಗ್ತಿದ್ದ ಹಾಗೆ ಆಸ್ತಿ ಭಾಗ ಮಾಡಿಸ್ಬೋದು. ಮುತ್ತಣ್ಣನೇ ಪೇಪರಿಗೆ ಸೈನ್ ಮಾಡ್ತಾನೆ ಅಂದರೆ ಅದನ್ನು ತಡೆಯೋಕ್ಕೆ ಯಾರೂ ಬರಲ್ಲ. ಮುತ್ತಣ್ಣನ ಮೂಲಕ ನಮ್ಗೆ ಏನು ಬೇಕೋ ಅದನ್ನು ಮಾಡಿಸ್ಕೋಬೋದು. ಸರಿಯಾಗಿ ಹೇಳಿದೆ ಬೈರ. ಇನ್ಮೇಲೆ ಈ ಮನೇಲಿರೋ ಎಲ್ಲರೂ ನನ್ನ ಕಂಟ್ರೋಲಿಗೆ ಬರ್ತಾರೆ. ಒಂದು ವೇಳೆ ನಾನು ಮದುವೆನೇ ಆಗಿಲ್ಲ ಅಂತ ಮುತ್ತು ಹೇಳಿದ್ರೆ ನಿಮಗೆ ತೋರಿಸೋದಕ್ಕೆ ಪ್ರೂಫ್ ಬೇಕಾಗುತ್ತೆ. ಬೈರ, ಮುತ್ತು ಮಾವ ನಾನು ಈ ತಾಳಿ ಕಟ್ಟೋದು ಪೂರ್ತಿಯಾಗಿ ರೆಕಾರ್ಡ್ ಆಗಬೇಕು. ಆ ರೀತಿ ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡಿಬಿಟ್ಟು ಹೋಗು. ಆ ಒಂದು ವಿಡಿಯೋ ಇದ್ದರೆ ಸಾಕು, ಯಾರನ್ನ ಎಲ್ಲಿ ಬೇಕಾದರೂ ಕಂಟ್ರೋಲಿಗೆ ತಗೋಬೋದು. ಈ ಕೆಲಸ ಇವತ್ತೇ ಆಗಬೇಕು ಬೈರ. ನೀನು ಬೇಗ ಹೊರಡು.